ಸದನದಲ್ಲಿ ರೊಚ್ಚಿಗೆದ್ದಿದ್ದ ಶಾಸಕ ಶಿವಲಿಂಗೇಗೌಡ. ನಿಮ್ಮ ಜೀವನದಲ್ಲಿ ಅಧಿಕಾರ ಬರಕ್ಕೆ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಶಿವಲಿಂಗೇಗೌಡ ಬೈಗುಳಕ್ಕೆ ಬಿಜೆಪಿಗರು ಫುಲ್ ಗರಂ. ಬಿಜೆಪಿ ಅಯೋಗ್ಯರು ಅಂತ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಏಕವಚನದಲ್ಲೇ ತರಾಟೆ, ಕ್ಷಮೆ ಕೇಳಲು ಬಿಜೆಪಿ ಪಟ್ಟು. ನಿಮ್ಮ ಜೀವನದಲ್ಲಿ ಅಧಿಕಾರ ಬರಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅಯೋಗ್ಯರು ಅಂತ. ಎಸ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಕಷ್ಟದಿಂದ ಮೇಲೆ ಬಂದವರು. ಜೆಡಿಎಸ್ನಲ್ಲಿ ಪಕ್ಷದಿಂದ ಗುರುತಿಸಿಕೊಂಡಿದ್ದ ಶಿವಲಿಂಗೇಗೌಡ ಅವರು 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ರು. ಯಾವ ಪಕ್ಷದಲ್ಲಿ ಇದ್ರೇನಂತೆ, ಶಾಸಕರು ಮಾಡಿದ್ದ ಒಳ್ಳೆ ಕೆಲಸಗಳಿಗೆ ಜನರು ಸಾಥ್ ನೀಡಿದ್ದು 2023ರ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ರು. ಇನ್ನು ಶಾಸಕ ಶಿವಲಿಂಗೇಗೌಡರು ಕಲಾಪದಲ್ಲಿ ತೂಕದ ಮಾತುಗಳನ್ನಾಡುವ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ರು. ನೇರವಾಗಿ ತೀಕ್ಷ್ಣವಾಗಿ ಮಾತನಾಡುತ್ತಲೇ ವಿಪಕ್ಷಗಳಿಗೆ ಕೌಂಟರ್ ಕೊಡ್ತಾ ಇದ್ರು. ಇವರ ಮಾತಿನಲ್ಲಿ ಗಂಭೀರ ವಿಚಾರಗಳು ಕೂಡ ಅಡಗಿದ್ದು, ಇವರು ಮಾತನಾಡ್ತಿದ್ದಾರೆ ಅಂದ್ರೆ ಅದೆಷ್ಟೋ ಮಂದಿ ಕಲಾಪದಲ್ಲಿ ಗಪ್ಚುಪ್ಪಾಗಿ ಮಾತನ್ನ ಕೇಳಿಸ್ಕೊಳ್ತಾ ಇದ್ರು. ಕಳೆದ ಬಾರಿ ಬೆಳಗಾವಿ ಅಧಿವೇಶನದಲ್ಲಿಯೂ ಶಾಸಕ ಶಿವಲಿಂಗೇಗೌಡ ವಿಪಕ್ಷಗಳ ವಿರುದ್ಧ ಹರಿಹಾಯ್ದಿದ್ರು. ಇದೀಗ ವಿಧಾನಸಭೆಯಲ್ಲಿ ವಿಶೇಷ ಜಂಟಿ ಅಧಿವೇಶನವನ್ನ ಜನವರಿ 22ರಿಂದ ಫೆಬ್ರವರಿ 4ರವರೆಗೆ ಕರೆಯಲಾಗಿದ್ದು, ಜಂಟಿ ಅಧಿವೇಶನದ ಕೊನೆಯ ದಿನದಂದು ಶಾಸಕ ಶಿವಲಿಂಗೇಗೌಡ ರೊಚ್ಚಿಗೆದ್ದು ವಿಪಕ್ಷಗಳ ವಿರುದ್ಧ ಅಬ್ಬರಿಸಿದ್ರು. ನಿಮ್ಮ ಜೀವನದಲ್ಲಿ ಅಧಿಕಾರ ಬರಕ್ಕೆ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಬಿಜೆಪಿ ಅಯೋಗ್ಯರು ಅಂತ. ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಿ ಮಂಡಿಸಿದ ನಿರ್ಣಯ ಪರ ವಿಧಾನಸಭೆಯಲ್ಲಿ ಮಾತನಾಡಲು ಮುಂದಾದಾಗ ಬಿಜೆಪಿ ಸದಸ್ಯರು ಅಡ್ಡಿಪಡಿಸಿದ್ದಕ್ಕೆ ರೊಚ್ಚಿಗಿದ್ದ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಹಿಗ್ಗಾಮುಗ್ಗಾ ಬೈದಿದ್ದಾರೆ. ಇದಾದ ಬಳಿಕ ಅಬಕಾರಿ ಹಗರಣ ಪ್ರಕರಣ ಸಂಬಂಧ ಸಚಿವ ತಿಮ್ಮಾಪುರ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ವೇಳೆ ಶಾಸಕ ಶಿವಲಿಂಗೇಗೌಡ ಅವರು ವಿಪಕ್ಷಗಳ ವಿರುದ್ಧ ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ರು. ನಿಮ್ಮ ಜೀವನದಲ್ಲಿ ಅಧಿಕಾರ ಬರಕ್ಕೆ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಬಿಜೆಪಿ ಅಯೋಗ್ಯರು ಅಂತ. ಇನ್ನು ಈ ವೇಳೆ ಶಾಸಕ ಶಿವಲಿಂಗೇಗೌಡ ಹಾಗೂ ಬಿಜೆಪಿ ನಾಯಕರ ನಡುವೆ ಮಾತಿನ ಮಲ್ಲ ಯುದ್ಧವೇ ನಡೆದಿದ್ದು, ಈ ವೇಳೆ ವಿಪಕ್ಷಗಳು ದೇವೇಗೌಡರಿಗೆ ಚೂರಿ ಹಾಕಿದ ಶಿವಲಿಂಗೇಗೌಡ ಅವರಿಗೆ ಧಿಕ್ಕಾರ, ಕಾಯಿ ಕಳ್ಳ ಕೊಬ್ಬರಿ ಕಳ್ಳ ಅಂತ ಬಿಜೆಪಿ ನಾಯಕರು ಕೂಗಾಡಲು ಶುರು ಮಾಡ್ತಿದ್ದಂತೆ ಶಿವಲಿಂಗೇಗೌಡರು ತಿರುಗಿ ಬಿದ್ದು, ಮಿಮಿಕ್ರಿ ಮಾಡ್ತಿದ್ದೀರಾ, ಮಾನ ಮರ್ಯಾದೆ ಇಲ್ವಾ, ಕೋತಿಗಳ ರೀತಿ ವರ್ತಿಸ್ತಿದ್ದೀರಾ, ಹೀಗೆ ಕೂಗಿ ಕೂಗಿ ಲೇ RSS ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ಕೊಬ್ಬರಿ ಬಗ್ಗೆ ಯಾರು ಹೋರಾಟ ಮಾಡಿದ್ರು ಎಂದು ಅರಸೀಕೆರೆಗೆ ಹೋಗಿ ಕೇಳು ಎಂದು ಶರಣು ಸಲಗಾರ ಅವರನ್ನ ಏಕವಚನದಲ್ಲಿಯೇ ತರಾಟೆಗೆ ತೆಗೆದುಕೊಂಡ್ರು. ನಾವು ಧರಣಿ ಮಾಡ್ತೀವಿ ಅಂದ್ರೆ ಹಿಂಗ ಧರಣಿ ಮಾಡುವುದು ಅಂತ ಕಿಡಿಕಾರಿದ್ರು. ನಿಮ್ಮ ಜೀವನದಲ್ಲಿ ಅಧಿಕಾರ ಬರಕ್ಕೆ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಎಂತ ಅಯೋಗ್ಯರು ಅಂತ ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಹೇಳ್ತಾವ್ರಂತೆ. ಕರ್ನಾಟಕ ರಾಜ್ಯ ಟಿವಿಲೆಲ್ಲ ಬರ್ತಾ ಇದ್ದಾರೆ ಬಿಜೆಪಿ ಅಯೋಗ್ಯರು ಅಂತ. ಅಯೋಗ್ಯರು ಬಿಜೆಪಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ನಿಮ್ಮಪ್ಪ ಯಾಕೆ ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಮಪ್ಪ ಮನೆ ಅಧ್ಯಕ್ಷರೇ, ನಿಮ್ಮಪ್ಪ ಅಲ್ಲಿ ನಿಮ್ಮ ಅಪೋಸಿಷನ್ ಲೀಡರ್ ಹೇಳಿ. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಯೋಗ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅಂತ 250 ವರ್ಷಗಳ ಕಾಲ
ಈ ದೇಶದ ದಾಸ್ಯತ್ವದಿಂದ ಬ್ರಿಟಿಷ್ನವರಿಂದ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತ ಒಬ್ಬ ಮಹಾತ್ಮನನ್ನ ಇವತ್ತು ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನ ಇವತ್ತು ಏಕಾಏಕಿ ಇವತ್ತು ಆ ಹೆಸರನ್ನ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ. ಬಳಿಕ ಚಿಂಚೋಳಿ ಶಾಸಕ ಶರಣು ಸಲಗಾರ್ಗೆ ನೀನು ನಿನ್ನ ಹೆಂಡತಿನ ತಹಸೀಲ್ದಾರ್ ಮಾಡಿಕೊಂಡು ಎಷ್ಟೆಷ್ಟು ದುಡ್ಡು ಮಾಡಿದೀಯಾ ಅಂತ ಗೊತ್ತು, ನಿನ್ನ ಯೋಗ್ಯತೆಗೆ ಎಂದೆಲ್ಲ ಪದಗಳನ್ನ ಬಳಕೆ ಮಾಡಿ ಬಿಜೆಪಿ ಸದಸ್ಯರ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿರಲ್ಲ. ವಿಪಕ್ಷಕ್ಕೆ ಅಶೋಕ್ ನಾಲಾಯಕ್ ಅಂತ ಏಕವಚನದಲ್ಲಿಯೇ ಬಾಯಿಗೆ ಬಂದ ಹಾಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡ್ರು. ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ, ಇವನು ಸಲಗಾರ್, ಇವನು ಭ್ರಷ್ಟ, ಇವನು ಬಂದಿಲ್ಲಿ ಆಟ ಹಾಕಕ್ ಬಂದಿದ್ದಾನೆ. ಇಡೀ ಬಿಜೆಪಿ, ಕಾಂಗ್ರೆಸ್ ಮತ್ತು ಎಲ್ಲಾ ಪಕ್ಷದ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾವ್ರು. ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗುತ್ತೆ ನೀವ್ ಎಷ್ಟು ಸೀಟ್ ಬರ್ತೀರಾ ಗ್ರಾಮ ಪಂಚಾಯತಿಲಿ ಅಂತ ಗೊತ್ತಾಗತ್ತೆ ನಿಮ್ಮ ಹಣ ಬರ. ಇನ್ನು ಅದ್ಯಾವಾಗ ಶಿವಲಿಂಗೇಗೌಡ ಅವರು ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ರು. ಕೂಡಲೇ ಶಾಸಕರು ಕ್ಷಮೆ ಕೇಳಬೇಕೆಂದು ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ. ಬಿಜೆಪಿ ಅಯೋಗ್ಯರು ಅಂತ. ಇದಾದ ಕೆಲ ಸಮಯದ ಬಳಿಕ ಕೂಲಾದ ಶಾಸಕ ಶಿವಲಿಂಗೇಗೌಡ ನನ್ನ ತಾಳ್ಮೆಗೂ ಮಿತಿ ಇದೆ, ಕಾಯಿ ಕಳ್ಳ ಕೊಬ್ಬರಿ ಕಳ್ಳ ಎಂದು ಹೇಳಿದ್ದಾರೆ. ನಾನು ಕಳ್ಳತನ ಮಾಡಿದ್ದನ್ನ ತೋರಿಸ್ಲಿ, ನಾನು ಕದ್ದಿದ್ದು ನೀವು ತೋರಿಸಿದ್ರೆ ನಿಮ್ಮ ಮನೆಯಲ್ಲಿ ಜೀತ ಮಾಡ್ತೇನೆ, ನನಗೆ ಕಳ್ಳ ಅಂದ್ರೆ ಅವರಿಗೆ ಮುತ್ತು ಕೊಡ್ಬೇಕಾ ಎಂದು ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸುತ್ತಲೇ ತಮ್ಮ ಮಾತನ್ನ ಸಮರ್ಥನೆ ಮಾಡಿಕೊಂಡ್ರು. ಕಳ್ಳ ಅಂತ ಹೇಳಿದ್ರಲ್ಪ, ಕಾಯಿ ಕಳ್ಳ ಕೊಬ್ಬರಿ ಕಳ್ಳ ಅದೆಂತದ ಕಳ್ಳ ಅಂತ ನಿಮ್ಮ ಮಾನ ಮರ್ಯಾದೆ ಇದ್ರು ತೋರಿಸ್ರಿ. ಈಗಲೂ ಹೇಳ್ತೀನಿ ಆ ಪದ ಇಲ್ಲಿ ಕಳ್ಳ ಹೌದು ಮಾತಾಡಿದೆ ಪಾರ್ಟಿನೇ ಸೇರಿಲ್ಲ. ಶಿವಲಿಂಗೇಗೌಡ್ರೆ ಅಧ್ಯಕ್ಷ ಒಂದ್ ಸೆಕೆಂಡ್ ಅಂತ ಆದ್ಮೇಲೆ ಸಾಬೀತುಪಡಿಸ್ಲಿ. ಅವ್ರು ಕಳ್ಳ ಅವ್ರು ಸಾಬೀತುಪಡಿಸ್ಲಿ. ನಾನು ಅವ್ರ ಮನೆ ಜೀತ ಮಾಡ್ತೀನಿ. ಅವ್ರು ಮೊದಲು ಸಾಬೀತುಪಡಿಸ್ಲಿ. ಅವ್ರು ಇವರು ಇಬ್ರು ಗಟ್ಟಿ ಮಾಡದೆ ಇವ್ರ ಕೆಲಸ. ಅದೇನೇ ಆಗ್ಲಿ, ಶಿವಲಿಂಗೇಗೌಡ ಅವರು ಕಲಾಪದಲ್ಲಿ ಎಂತಹದ್ದೇ ವಿಚಾರ ಬರಲಿ ಅರ್ಥವಾಗಿ ಮಾತನಾಡ್ತಾರೆ. ಅಲ್ಲದೆ ವಿಪಕ್ಷಗಳ ಆರೋಪಗಳನ್ನ ಸದೃಢವಾಗಿ ಎದುರಿಸಿ ನಿಂತು ಮಾತನಾಡುವ ಸಮರ್ಥ ನಾಯಕ. ವಿಪಕ್ಷಗಳಿಗೆ ಮಾತಿನಲ್ಲಿಯೇ ಟಕ್ಕರ್ ಕೊಟ್ಟು ಎದುರಿಸಿದಂತಹ ಶಾಸಕ. ಅದ್ಯಾಕೋ ಮೊನ್ನೆ ನಡೆದ ವಿಧಾನಸಭೆ ಕಲಾಪದಲ್ಲಿ ತಾಳ್ಮೆ ಕಳೆದುಕೊಂಡು ಏಕವಚನದಲ್ಲಿಯೇ ಟೀಕಾ ಪ್ರಹಾರ ನಡೆಸಿ ಟೀಕೆಗೆ ಗುರಿಯಾದ್ರು. ಹಿರಿಯ ನಾಯಕರಾದವರು ಈ ರೀತಿ ಕಲಾಪದಲ್ಲಿ ಮಾತನಾಡುವುದು ಎಷ್ಟು ಸರಿ? ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.